ಟೋಲ್ ನಿಲ್ಸಿದ ತಕ್ಷಣ ಏನು ರೈತರಿಗೆ ಲಾಭ ಹೋಗುತ್ತಾ ಅಂತ. ಅವತ್ತು ಅವರಿಗೆ ಕೊಡಬೇಕಾದಂತಹ ಪರಿಹಾರದಲ್ಲಿ ಇವತ್ತೂ ಸಹಿತ 2 ದಶಕಗಳಾದರೂ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಇವತ್ತು KADBನೋ ಸರ್ಕಾರನೋ ಪರಿಹಾರ ಕೊಡಬೇಕು ಅಂತಂದ್ರೆ ಇವತ್ತಿನ ಬೆಲೆ ಕೊಡುತ್ತೆ ಅನ್ಸುತ್ತಾ, ಅವತ್ತಿನ ಬೆಲೆ ಕೊಡುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಪಾಯಿಂಟ್ ಅಲ್ಲೇ ಬಂದಿರೋದು. ಮೊದಲು ನಾನು ಈ ಯೋಜನೆಗೆ ವಿರೋಧ ಇದೆ. 10 ಲಕ್ಷ ರೂಪಾಯಿ ಕ್ಯಾಮ್ರಾ ಹೊಡೆದಾಕ್ತೆ. ನಮ್ಮ ಜಮೀನಿಗೆ ಸರ್ವೆ ಮಾಡಕ್ಕೆ ಬಂದರು ಪ್ರಥಮವಾಗಿ. ಅವಾಗ ತಾನೇ ಡಿಜಿಟಲ್ ಕ್ಯಾಮ್ರಾ ಬಂದಿತ್ತು, ಅಮೇರಿಕಾಯಿಂದ ತರಿಸಿದ್ರು. ಆ ಕ್ಯಾಮ್ರಾನ ಹೊಡೆದಾಕ್ತೆ. ನಮ್ಮ ಜಮೀನು ಬರ್ಕೊಡ್ದು ಈ ಯೋಜನೆಗೆ ವಿರುದ್ಧ ಅಂತ, ರೈತರಿಗೆ ಅನ್ಯಾಯ ಆಗ್ತದೆ ಅಂತ. ನಾನೇ ಫಸ್ಟ್ ಆ ಕ್ಯಾಮ್ರಾ ಹೊಡೆದಾಕಿದ್ದು. ನಾನೇ ಫಸ್ಟು ಮೊನ್ನೆ DC ಮೀಟಿಂಗಲ್ಲಿ, ಅವತ್ತು DC ಅಶ್ವಥ್ ಅವ್ರ ಮೀಟಿಂಗಲ್ಲಿ ದೊಡ್ಡ ಗಲಾಟೆ ಮಾಡಿ 4.5 ಲಕ್ಷ ಫಿಕ್ಸ್ ಮಾಡಬೇಕು ಅಂತ ಇದ್ದಿದ್ದು. ಈ ಜಾಗಕ್ಕೆ 4.5 ಲಕ್ಷ ಕೊಡಬೇಕು ಅಂತ ಇದ್ದಿದ್ದು. ಸೋಂಪುರ ಸರ್ವೆ ನಂಬರು ಮತ್ತು ಎಲ್ಲ ಜಮೀನುಗಳ್ನೂ 4.5 ಲಕ್ಷ ಕೊಡಬೇಕು ಅಂತ ಎಲ್ಲ ರೈಟ್ ಫಿಕ್ಸಿಂಗ್ ಮಾಡ್ಕೊಂಬಿಟ್ಟಿದ್ರು. ಅವತ್ತು ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪನವರು, ನಮಗೆ ಯಡಿಯೂರಪ್ಪನವ್ರಿಗಿನ್ನ ರಾಮಚಂದ್ರ ಗೌಡರು ನಮಗೆ ತುಂಬ ಒಡನಾಟ ಆಯಿತು. ನಮ್ಮನ್ನು BJPಗೆ ಕರೆದು ನಮ್ಮನ್ನೆಲ್ಲ ಅವರು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ರು. ನಮ್ಗೆ ಭಾಳ ಆತ್ಮೀಯರಾಗಿದ್ರು. ನಮಗೊಂಥರ ಮನೆಯವರು ಇದ್ದಂಗಿದ್ರು. ರಾಮಚಂದ್ರ ಗೌಡರು ನಮ್ಮ XMLC ಅವರು ಮನೆ ತೀರ್ಕೊಂಡ್ರು. ಅವ್ರಿಗೆ ರಾಮಚಂದ್ರ ಗೌಡ್ರಿಗೆ ಹೇಳಿದ ತಕ್ಷಣವೇ ಅವರು ಯಡಿಯೂರಪ್ಪನವ್ರ ಹತ್ರ ಕರ್ಕೊಂಡೋದ್ರು. ಯಡಿಯೂರಪ್ಪನವ್ರ ಹತ್ರ ಹೇಳಿದ ತಕ್ಷಣ ಯಡಿಯೂರಪ್ಪನವರು ಇದು ಅನ್ಯಾಯ ಆಗ್ತದೆ ಅಂತ ಹೇಳಿ DCಗೆ ಖುದ್ದು ಅವರೇ ಫೋನ್ ಮಾಡಿದ್ರು. ಅಶ್ವಥ್ ಅವ್ರಿಗೆ, ಏನಾದರೂ ರೈತರಿಗೆ ಅನ್ಯಾಯ ಆಯಿತು ಅಂದರೆ ನಾನು ಬಂದಲ್ಲಿ ಧರಣಿ ಮಾಡಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನೇರವಾಗಿ ಹೇಳಿದ್ರು. ಆ ಒಂದು ಭಯ ಇಟ್ಕೊಂಡು 7 ಲಕ್ಷ ಮಾಡೋಕ್ಕೆ ನಮ್ಗೆ ಅವಕಾಶ ಆಯಿತು. ಹತ್ತತ್ರ 2.5 ಲಕ್ಷ ಜಾಸ್ತಿ ಆಯಿತು. 2.5 ಲಕ್ಷ ಅವತ್ತಿನ ದಿವಸ ಜಾಸ್ತಿ ಆಗಬೇಕಾದ್ರೆ ನಮ್ಮ ರಾಮಚಂದ್ರ ಗೌಡರು ಯಡಿಯೂರಪ್ಪನವ್ರ ಕಾರಣ. ಅವತ್ತೇನಾದರೂ ಅವರು ಇದಕ್ಕೆ ತಲೆ ಹಾಕಿಲ್ಲ ಅಂದಿದ್ರೆ ನಮ್ಗೆ 4.5 ಲಕ್ಷನೇ ಸಿಗ್ತಾ ಇದ್ದಿದ್ದು. ನಾವೇನೇ ಬಾಯ್ ಪಡ್ಕೊಂಡಿದ್ರು. ವ್ಯಾಲ್ಯೂಯೇಷನ್ ಬಂದಿದ್ದು ಸರ್ಕಾರದಿಂದ, ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಇದ್ದಿದ್ದು ನಮ್ಮ ಜಮೀನುಗಳೆಲ್ಲ 80,000. SR ರೇಟ್ ಇದ್ದಿದ್ದು 80,000. 7 ಲಕ್ಷ ಬರೋಂಗೆ ಒಂದು ಇದಾಯಿತು, ಆಯಿತು, ಮುಗಿಯಿತು. ಇದ ನಂತರ ನಾನು ಪ್ರಾಜೆಕ್ಟ್ ಮಾಡಲೇಬಾರ್ದು, ಇದು ಇದಾಗಬೇಕು ಅಂದ್ಬಿಟ್ಟು ಇದಾಯಿತು. ಸಿದ್ಧಗಂಗಾ ಮಠದ್ದು 8 ಎಕರೆ ಜಾಗ ಆಯಿತು. ಸಿದ್ಧಗಂಗಾ ಮಠದ್ದು ಈ ಸರ್ಕಲ್ಗೆ 8 ಎಕರೆ ಜಾಗ. ಇವರು ನಾನು ಗಲಾಟೆ ಮಾಡೋದೇ ಜಾಸ್ತಿ ಆಗಿದ್ದಂಥ ಸಂದರ್ಭದಲ್ಲಿ ಮಠಕ್ಕೆ ಸಿದ್ಧಗಂಗಾ ಶ್ರೀಗಳು ಸೀದಾ ಇಲ್ಲಿಗೆ ಬಂದರು, ಕರ್ಕೊಂಬಂದರು. ನಾವೆಲ್ಲ ಸೇರ್ಕೊಂಡ್ವಿ. ಯಾಕೆಂದರೆ ಸೋಂಪುರ ಜಾಗ ಕರೆಕ್ಟ್, ಅವ್ರದ್ದು ಜಾಗ ಇದೆ, ಅವ್ರದ್ದು ಹೋಗ್ತಾ ಇದೆ. ಸ್ವಾಮೀಜಿ ಮುಂದೆ ಪ್ರಾಮಿಸ್ ಮಾಡಿದ್ರು ಅಶೋಕ್ ಕೇಣಿಯವರು, ಈ ಯೋಜನೆಯಲ್ಲಿ ರೈತರಿಗೆ ನಾನು ಅನ್ಯಾಯ ಮಾಡಲ್ಲ, ಮಠಕ್ಕೆ ಅನ್ಯಾಯ ಮಾಡಲ್ಲ. ಅದರೊಳಗೂ ಸೋಂಪುರ ಹೊರಸಂದ್ರ ಬಂದ ಇರ್ತಕ್ಕಂಥ ಈ ಜಾಗಕ್ಕೆ ಇಲ್ಲಿ ಸರ್ಕಲ್ ಬರ್ತಾ ಇದೆ. ಕೆಲವು ಸರ್ವೆ ನಂಬರ್ಗಳು ನಾವು ಪೂರ್ತಿ ಐಡೆಂಟಿಟಿ ಮಾಡೋಕ್ಕಾಗಲ್ಲ. ಲೂಫ್ಗಳು ಬರ್ತದೆ, ಅಂದರೆ ಕ್ಲವರ್ ಲೂಫ್ಗಳಲ್ಲಿ ಎಲ್ಲೋ ದಾರಿಗಳು ಇರ್ತದೆ, ವಿಲೇಜ್ ರಸ್ತೆಗಳು ಬರ್ತದೆ. ಇದ್ರನ್ನೆಲ್ಲ ಒಂದು ಸ್ವಲ್ಪ ಈ ಕಡೆ ಬಲಗಡೆ ಹೋದರೆ ಎಮ್ಗೆಪುರ ಕೆರೆ, ಎಡಗಡೆ ಇದ್ದರೆ ಸೋಂಪುರ ಕೆರೆ, ಎರಡಕ್ಕೂ ಸೆಂಟ್ರಲ್ ಹೋಗಬೇಕು. ಕೆರೆ ಮೇಲೆ ಪರ್ಮಿಷನ್ ಕೊಡಲ್ಲ, ಸರ್ಕಾರ ಪರ್ಮಿಷನ್ ಕೊಡಲ್ಲ. ಇದೆಲ್ಲ ಸೇರ್ಕೊಂಡು ನಮಗೆ ಒಂದು ಕಾಂಪ್ರಮೈಸ್ ಮಾಡಿಕೊಂಡ್ರು. ಅಂದರೆ ನಮ್ಮೂರಿಗೆ ಬಂದು ಅಶೋಕ್ ಕೇಣಿಯವರು, ಅವತ್ತು ನಮಗೂ ಅಶೋಕ್ ಕೇಣಿಯವ್ರಿಗೂ ಡೆಡ್ ಅಗೇನಿಸ್ಟು, ನಾವು ಬಿಟ್ಟಿರಲಿಲ್ಲ, ಊರೊಳಗೆ ಬಿಟ್ಟಿರಲಿಲ್ಲ. ಅವಾಗ ಅವ್ರು ಪ್ರಾಮಿಸ್ ಮಾಡಿದ್ರು. ಸಿದ್ಧಗಂಗಾ ಮಠದಲ್ಲಿ ಪ್ರಾಮಿಸ್ ಮಾಡಿದ್ಮೇಲೆ ಪ್ರಾಜೆಕ್ಟ್ ನಾವು ಪ್ರಾರಂಭ ಮಾಡಾಕ್ಬಿಟ್ವಿ. ಆ ಒಂದು ಲೂಫ್ PS ಕಾಲೇಜಿಂದ ಕನಕಪುರ ರೋಡ್ಗೆ ಟರ್ನ್ ಆಗೋಂಥ ಜಾಗದಲ್ಲಿ ಪೂರ್ತಿ ಮನೆಗಳಿದ್ವಿ. ಆ ರೋಡ್ಗೆ ಮನೆಗಳಿತ್ತು. ಹೌದಾ? ಮನೆಗಳಿತ್ತು. ಹೆಂಚ್ ಮನೆ ಇತ್ತು, ಶೀಟ್ ಮನೆ ಇತ್ತು, ವಾಸ ಇದ್ರು, ಮನೆಗಳು ಕಟ್ಕೊಂಡಿದ್ರು. ನಾನು ಗಲಾಟೆ ಮಾಡಿ ಇವ್ರಿಗೆ ಮನೆಗಳಿಗೆ ಮನೆ ಕಟ್ಕೊಡ್ಬೇಕು ಅಂತಂದ್ರೆ ಅವತ್ತು 2 ಲಕ್ಷ ಒಂದು ಮನೆಗೆ ಕೊಡೋಕ್ಕೆ ಫಿಕ್ಸ್ ಮಾಡಿದರು ಸರ್ಕಾರ. 2 ಲಕ್ಷ ಫಿಕ್ಸ್ ಮಾಡಿದರು. 2.5 ಲಕ್ಷ. ಮೋಡ್ ಮನೆಗೆ 3 ಲಕ್ಷನ 4 ಲಕ್ಷನ, ಸೀಟ್ ಮನೆಗಳಿಗೆಲ್ಲ 2.5 ಲಕ್ಷ, ಹೆಂಚ್ ಮನೆಗೆ 1,50,000 ಕೊಡಬೇಕು ಅಂತ ಇದ್ರು. ನಾನು ಗಲಾಟೆ ಮಾಡಿ ನಿಮ್ಮ ಹೆಸರು ಉಳಿತೈತೆ ಅಂತ ಹೇಳಿ ಅವರು ಒಪ್ಕೊಂಡ್ರು. ಎಲ್ಲರಿಗೂ ಮನೆಗಳು ಕಟ್ಕೊಟ್ರು, ಕ್ವಾರ್ಟರ್ಸ್ ಥರ ಮಾಡಿಕೊಟ್ರಿ, ಮನೆಗಳು ಕಟ್ಕೊಟ್ರು. ಇವತ್ತು ಮನೆ ಇದೆ. ಅವತ್ತು 2 ಲಕ್ಷ ಕಟ್ಟಿದ್ರೆ ಮನೆ ಕಟ್ಟೋಕ್ಕಾಗ್ತಿರ್ಲಿಲ್ಲ, ನಾವು ಖರ್ಚು ಮಾಡ್ಕೊಂಬಿಡ್ತಿದ್ವಿ ಅವತ್ತಿನ ರೈತರುಗಳು. ನಮ್ಮ ಬುದ್ಧಿ ಅದೇ. ಕರೆಕ್ಟ್. ಇವತ್ತು ಮನೆಗಳಿದ್ದಾವೆ. ಆ ಥರ ಹೇಳಿ ನಮಗೆ ಅನುಕೂಲ ಏನೇನು ಬೇಕೋ, ಊರಿಗೆ ಅನುಕೂಲ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಳಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಕೆಲಸ ನಡೀತಾ ಇತ್ತು. ಆದರೂ ಅವಾಗ ಒಂದು ಸ್ವಲ್ಪ ಬೇರೆಯವರು, ಅಂದರೆ ನಮ್ಮೂರು ಗ್ರಾಮದವ್ರು ಬಿಟ್ಟು ಬೇರೆಯವರು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ರೈತರು ಹೆಸರು ಹೇಳ್ಕೊಂಡು. ಅಲ್ಲೊಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಅಲ್ಲಿಂದ ಸರ್ಕಾರ ತಗೊಂಡು ಅವರೇ ಪೂರ್ಣ ಪ್ರಮಾಣವಾಗಿ ಐಡಿಯಾ ತೊಗೊಂಡು ಒಂದು ಗ್ರಿಪ್ ತೊಗೊಂಡು ಮಾಡಿದರೆ ಪ್ರಾಜೆಕ್ಟ್ ಆಗಿರೋದು. ಇದು
ಸರ್ಕಾರ ವರ್ಸಸ್ ನೈಸ್ ಕಂಪ್ನಿಗೂ ಇದ್ದ ತಿಕ್ಕಾಟದಿಂದ ರೈತರಿಗೆ ಅನ್ಯಾಯ ಆಯಿತು. ಈಗ ಸರ್ಕಾರಕ್ಕೆ ಕೊಡಬೇಕಾಗಿದ್ದನ್ನ ನೈಸ್ ಸಂಸ್ಥೆ ಕೊಟ್ಟು ಸರ್ಕಾರ ಅದನ್ನ ರೈತರಿಗೆ ಕೊಡ್ತಾ ಇಲ್ವೋ, ಅಥವಾ ಅಲ್ಲಿಂದಲೇ ಬರಬೇಕಾದ್ದು ಬರದೆ ಇದು ನಿಂತು ಸರ್ಕಾರ ಏನು ಕೊಡಲ್ಲ, ಸರ್ಕಾರ ರೈತರು ಕೊಡಲ್ಲ. ಈ ಯೋಜನೆಯಲ್ಲಿ ಸರ್ಕಾರ ರೈತರು ಕೊಡೋಂಥ ಒಂದು ಕೈಯಿಂದ ಕೊಡುವಂಥದ್ದೇನಿಲ್ಲ, ಏನೂ ಇಲ್ಲ. ಅದೇ ನೈಸಿಂದ ಅಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಬರಬೇಕಿತ್ತು. ಅದು ನೈಸಿಂದ KDB ಬರಬೇಕು, KDBಯಿಂದ ರೈತರಿಗೆ ಬರುತ್ತೆ. ಅಂದ್ರೆ ನೈಸಿಂದ KIDBಗೆ ಹೋಗಿದೆ ಅಂತೀರಿ ನೀವು? ಹೋಗಿರುತ್ತೆ. ಹೋಗ್ಲಿಲ್ಲ ಅಂದರೆ ಸರ್ಕಾರ ಬಿಡ್ತಾರಾ? ಅಲ್ವಾ, ಬಿಡ್ತಾರಾ? ಅಲ್ಲಿ ಖಜಾನೆ ತುಂಬ ತುಂಬಿದೆ, ಬಟ್ ಇವ್ರಿಗೆ ತಲುಪಬೇಕಾಗಿ ತಲುಪಿಲ್ಲ. ಅದು ನನಗೆ ಗೊತ್ತಿಲ್ಲ, ತುಂಬಿದೆಯೋ ಅನ್ನೋ ಗೊತ್ತಿಲ್ಲ, ಬಟ್ ಹೋಗ್ಲೇಬೇಕಲ್ವ. ನಮ್ದು ಯಾವತ್ತು KDBಯಿಂದ ಕೊಟ್ಟಿರೋ ಚೆಕ್ ಬೌನ್ಸ್ ಆಗಿಲ್ವಲ್ಲ, ಕರೆಕ್ಟ್ ಬಂದಿದೆಯಲ್ಲ. ಕೊಡಲಿಲ್ಲ ಅಂದರೆ KDB ಅವ್ರು ಬಿಡ್ತಾರಾ?